ಸರ್, ಕ್ಯಾಬಿನೆಟ್ ಮಿನಿಸ್ಟರ್ ಕೃಷ್ಣ ಬೈರೇಗೌಡ ಹೇಳ್ತಾರೆ ಇದು ಎವಿಕ್ಷನ್ ಅಲ್ಲ, ಆದರೆ ರಿಹ್ಯಾಬಿಲಿಟೇಷನ್ ಅಥವಾ ರಿಲೊಕೇಶನ್ ಅಂತ ಹೇಳ್ತಿದ್ದಾರೆ. ಕೃಷ್ಣ ಬೈರೇಗೌಡರು ಹೇಳ್ತಿರೋ ಮಾತು ಸತ್ಯದಿಂದ ದೂರವಾಗಿದೆ. ಯಾಕೆಂದರೆ ಯಾರಿಗೂ ಪುನರ್ವಸತಿ ಮಾಡಿಲ್ಲ, ಯಾರಿಗೂ ರಿಹ್ಯಾಬಿಲಿಟೇಷನ್ ಮಾಡಿಲ್ಲ. ಕಾನೂನು ಪ್ರಕಾರ ನೋ ವೆಂಡಿಂಗ್ ಝೋನ್ ಅಂತ ಘೋಷಿಸೋದಕ್ಕೆ ಪಟ್ಟಣ ವ್ಯಾಪಾರ ಸಮಿತಿಗೆ ಮಾತ್ರ ಅಧಿಕಾರ ಇದೆ. ಅದನ್ನು ಘೋಷಿಸೋಕೆ ಮುಂಚೆ ಅವ್ರಿಗೆ ಪುನರ್ವಸತಿ ಮಾಡಬೇಕಾಗುತ್ತೆ. ಆದರೆ ಇವರೇ ಘೋಷಣೆ ಮಾಡಿದ್ದಾರೆ. ಪಟ್ಟಣ ವ್ಯಾಪಾರ ಸಮಿತಿಲಿ ಕೇಳದೆ ಇವರೇ ಘೋಷಣೆ ಮಾಡಿದ್ದಾರೆ. ಅದು ಮೊದಲನೇ ತಪ್ಪು. ಎರಡನೇದು, ಯಾರಿಗೂ ಪುನರ್ವಸತಿ ಮಾಡಿಲ್ಲ, ರಿಹ್ಯಾಬಿಲಿಟೇಷನ್ ಮಾಡಿಲ್ಲ. ಅವ್ರೇನು ಹೇಳಿದ್ದಾರೆ? ಮೇನ್ ರೋಡ್ ಬೇಡ, ಸೈಡ್ ರೋಡ್ಗೆ ಹೋಗ್ಬೇಡಿ. ಎಲ್ಲಿ ಸೈಡ್ ರೋಡ್ಗೆ ಹೋಗ್ಬೇಕು, ಯಾವ ಸೈಡ್ ರೋಡ್ಗೆ ಹೋಗ್ಬೇಕು, ಎಲ್ಲಿ ಇಟ್ಕೋಬೇಕು, ಅಲ್ಲೂ ಫುಟ್ಪಾತ್ ಚಿಕ್ಕದಾಗಿದ್ದಾರೆ, ಏನು ಮಾಡಬೇಕು, ಅದು ಯಾವುದು ಸಹ ಹೇಳಿಲ್ಲ. ಹಾಗಾಗಿ ಇದು ಕಾಂಗ್ರೆಸ್ ಸರ್ಕಾರದ ಒಂದು ಬಡವರ ವಿರೋಧಿ ನೀತಿಯಾಗಿದೆ. ಬಡವ್ರಿಗೆ ಒಂದು ಘನತೆನೂ ಇಲ್ಲದೆ, ಬಡವ್ರ ಹೊಟ್ಟೆಗೆ ಏನು ಮಾಡ್ತಾರೆ ಅಂತ ಯೋಚನೆನೂ ಮಾಡದೆ, ಬರೀ ಶ್ರೀಮಂತರ ಕೈಲಿ ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ಸ್ಗೆ, ರೀಲ್ಸ್ಗೆ ಸಪೋರ್ಟ್ ಸಿಗಲಿ ಅನ್ನೋ ರೀತಿಲಿ ಈ ಒಂದು ಸರ್ಕಾರ ನಡೆಸ್ಕೊತಾ ಇದೆ. ಇದು ಬಹಳ ಪ್ರೋಗ್ರೆಸಿವ್ ಸ್ಟೆಪ್. ಸಿಲಿಕಾನ್ ಸಿಟಿ ಆಫ್ ಇಂಡಿಯಾ ಇದನ್ನ ಬಹಳ ಕ್ಲೀನ್ ಆಗಿ ಅಚ್ಚುಕಟ್ಟಾಗಿ ಇಡಬೇಕು ಅಂತ ಒಂದು ಜನರ ಒಂದು ಒಪಿನಿಯನ್ ಆಗಿದೆ. ಸರ್, ಖಂಡಿತವಾಗ್ಲೂ ನಗರ ಕ್ಲೀನ್ ಆಗಿರಬೇಕು, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಅದನ್ನು ಗಲೀಜ್ ಮಾಡ್ತಿರೋರು ನಾವಲ್ಲ. ಫಸ್ಟ್ ಆಫ್ ಆಲ್ ಅವ್ರ ಕಸದ ಸಮಸ್ಯೆನ ಸಾಲ್ವ್ ಮಾಡಿಲ್ಲ. ಎರಡನೇದು, ಬೀದಿ ವ್ಯಾಪಾರಿಗಳು ನೀವು ನೋಡಿ, ರಾತ್ರಿ ವ್ಯಾಪಾರ ಆದಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗ್ತಾರೆ, ಯಾರು ಅಲ್ಲೇ ಬಿಡೋದಿಲ್ಲ. ಯಾಕೆಂದರೆ ಅಲ್ಲೇ ಬಿಟ್ಟರೆ ಕಾರ್ಪೊರೇಷನ್ ಅವರು ತುಂಬ ತೊಂದರೆ ಕೊಡ್ತಾರೆ. ಮತ್ತು ಅವ್ರ ಕರ್ತವ್ಯ ಸಹ ಬೀದಿ ವ್ಯಾಪಾರಿಗಳು ಅದನ್ನು ಕ್ಲಿಯರ್ ಮಾಡ್ಕೊಂಡು ಹೋಗ್ತಾರೆ. ನಾವು ಹೇಳ್ತಾ ಇರೋದು, ಯಾವ ಮುಖ್ಯ ರಸ್ತೆಯಲ್ಲಿ ಕಾರ್ ಪಾರ್ಕಿಂಗ್ಗೆ ನೀವು ಜಾಗ ಕೊಟ್ಟಿದ್ದೀರೋ ಅದೇ ಮುಖ್ಯ ರಸ್ತೆಯಲ್ಲಿ ನಮ್ಮ ಬೀದಿ ವ್ಯಾಪಾರಿಗಳಿಗೂ ಜಾಗ ಕೊಡಿ. 8 ಅಡಿ ಫುಟ್ಪಾತ್ ಇದ್ದರೆ 3 ಅಡಿ ನಮಗೆ ಕೊಡಿ. ಬರೀ 4 ಅಡಿ ಫುಟ್ಪಾತ್ ಇದ್ರೆ ನಮಗೆ ಜಾಗ ಬೇಡ, ರಸ್ತೆ ಬದಿನಲ್ಲಿ ಬಿಡಿ. ಆದರೆ 8 ಅಡಿ ಇದೆ, 10 ಅಡಿ ಇದೆ. ಈಗ ಎಷ್ಟೋ ಜಾಗದಲ್ಲಿ 12, 14, ಕೋರಮಂಗಲದಲ್ಲಿ 20 ಅಡಿ ಫುಟ್ಪಾತ್ ಇದೆ. ಜಯನಗರ ಸೆಕೆಂಡ್ ಬ್ಲಾಕ್ ಅಲ್ಲಿ 12 ಅಡಿ 14 ಅಡಿ ಫುಟ್ಪಾತ್ ಇದೆ. ಅಲ್ಲೆಲ್ಲ ನಾವು 1/3 ಜಾಗ ಕೇಳ್ತಾ ಇದೀವಿ ಅಷ್ಟೇ. ಸೊ ನಾವು ಕೇಳ್ತಾ ಇರೋದು, ನಮ್ಮನ್ನು ಸೇರಿಸಿ ನಗರದೊಳಗಡೆ. ಸಿಲಿಕಾನ್ ಸಿಟಿ ಅಂದ್ರೆ ಬಡವರು ಇರಬಾರ್ದಾ? ಶ್ರೀಮಂತರಿಗೆ ಯಾರು ಸಾಮಾನೆಲ್ಲ ಕೊಡೋದು? ಬಡವ್ರ ಮನೆಯಿಂದ ತಾನೇ ಸಾಮಾನು ಕೊಡೋದು. ಸರ್, ಒಂದು ಫುಟ್ಪಾತ್ ಬೀದಿ ವ್ಯಾಪಾರಿಗಳು ಅವ್ರದ್ದು ಮಾಡಿಬಿಟ್ರೆ ಹಲವಾರು ಜನ ಬೀದಿ ವ್ಯಾಪಾರಿ ನೆಪದಲ್ಲಿ ಎನ್ಕ್ರೋಚ್ ಮಾಡಿದ್ದಾರೆ. ಸರ್, ನಾವು ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಫಸ್ಟ್ ಆಫ್ ಆಲ್, ಬೀದಿ ವ್ಯಾಪಾರಿಗಳು ಎನ್ಕ್ರೋಚರ್ಸ್ ಅಲ್ಲ. ಬೀದಿ ವ್ಯಾಪಾರಿಗಳ ಕಾಯ್ದೆನಲ್ಲಿ ಸ್ಪಷ್ಟವಾಗಿ ಡೆಫಿನಿಷನ್ ಅಲ್ಲೇ ಫುಟ್ಪಾತ್ ಅಲ್ಲೂ ವ್ಯಾಪಾರ ಮಾಡ್ಬೋದು ಅಂತ ಸ್ಪಷ್ಟವಾಗಿದೆ. ಸೊ ಹಾಗಾಗಿ ಬೀದಿ ವ್ಯಾಪಾರಿಗಳು ಒತ್ತುವರಿದಾರರು ಅನ್ನೋ ಕಾನ್ಸೆಪ್ಟ್ನ ತೆಗಿಬೇಕು. ಎರಡನೇದು, ಕೆಲವರು ಬೀದಿ ವ್ಯಾಪಾರಿಗಳು ಜಾಸ್ತಿ ಜಾಗ ತಗೊಂಡಿದ್ದಾರೆ, ಅದನ್ನ ನಾನು ಸಂಪೂರ್ಣವಾಗಿ ಒಪ್ತೀನಿ. ಕೆಲವರು ವ್ಯಾಪಾರಿಗಳು ತಪ್ಪು ಮಾಡ್ತಾರೆ. ಅದಕ್ಕೋಸ್ಕರ ಪಟ್ಟಣ ವ್ಯಾಪಾರ ಸಮಿತಿ ಇರೋದು. ಪಟ್ಟಣ ವ್ಯಾಪಾರ ಸಮಿತಿಲಿ ಅವ್ರಿಗೆ ಒಂದು ಕಂಪ್ಲೇಂಟ್ ಕೊಡ್ಬೋದು, ಪಟ್ಟಣ ವ್ಯಾಪಾರ ಸಮಿತಿಯವರು ಆಕ್ಷನ್ ತಗೊಂತಾರೆ. ಹಾಗಾಗಿ ನಾವು ಕೇಳ್ತಾ ಇರೋದು, ಬೀದಿ ವ್ಯಾಪಾರ ವ್ಯವಸ್ಥಿತವಾಗಿ ನಡಬೇಕು. ಪಟ್ಟಣ ವ್ಯಾಪಾರ ಸಮಿತಿ ರಚನೆ ಮಾಡಿ, ಅಲ್ಲಿ ಕಂಪ್ಲೇಂಟ್ ಇದ್ರೆ ಬೀದಿ ವ್ಯಾಪಾರಿಗಳ ಮೇಲೆ ನೀವು ಆಕ್ಷನ್ ತಗೊಳ್ಳಿ. ಬೀದಿ ವ್ಯಾಪಾರಿಗಳು ಕೊಟ್ಟಿರೋ ID ಕಾರ್ಡ್ ಅಲ್ಲೇ ಬರ್ದಿದೆ, ಎಷ್ಟು ಜಾಗ ಗುರುತಿಸಿದೆಯೋ ಅಷ್ಟು ಜಾಗದಲ್ಲೇ ಇರಬೇಕು ಅಂತ. ಅದಕ್ಕಿಂತ ಜಾಸ್ತಿ ಜಾಗ ತಗೊಂಡ್ರೆ ಫೈನ್ ಆಗ್ಬೋದು ಅಂತ ID ಕಾರ್ಡ್ ಅಲ್ಲೇ ಇದೆ. ಬಟ್ ಇವ್ರು ID ಕಾರ್ಡ್ ಎಲ್ಲರಿಗೂ ಕೊಟ್ಟಿಲ್ವಲ್ಲ, ಸರ್ವೆನಲ್ಲೇ ಎಲ್ಲರಿಗೂ ಕವರ್ ಮಾಡಿಲ್ವಲ್ಲ. ಇವ್ರು ಮಾಡ್ತಿರೋ ತಪ್ಪಿಂದ ಇವತ್ತು ಒಂದು ಅರಾಜಕತೆ ನಡೀತಾ ಇದೆ. ಇವ್ರು ಮಾಡಿರೋ ತಪ್ಪಿಂದ ಇವತ್ತು ಒಂದು ಅನಾರ್ಕಿ ನಡೀತಾ ಇದೆ. ಹಾಗಾಗಿ ಅವರು ಸರಿಯಾಗಿ ವ್ಯವಸ್ಥೆ ತರಬೇಕು ಅಂತ ನಾವು ಕೇಳ್ಕೊಂತಾ ಇದ್ದೀವಿ. ಈಗ ಮುಂದೆ ಏನ್ ನಡೆಯುತ್ತೆ? ನಮ್ದು 8ನೇ ತಾರೀಕು ಬೃಹತ್ ಪ್ರತಿಭಟನೆ ಇದೆ. ಅವತ್ತು ಬೀದಿ ವ್ಯಾಪಾರ ಬಂದ್ ಸಹ ಮಾಡ್ತಾ ಇದೀವಿ. ನಗರದ ಪ್ರಮುಖ ಮಾರುಕಟ್ಟೆಗಳು ಅವತ್ತು ಬೆಳಿಗ್ಗೆ 6 ಗಂಟೆಯಿಂದ ಬೀದಿ ವ್ಯಾಪಾರ ಬಂದಿರುತ್ತೆ. ಯಾವ ಬೀದಿ ವ್ಯಾಪಾರಿಗಳ ಸಂಘಟನೆಗಳಿಲ್ವೋ ಅವರು ಸಹ ಸೇರ್ಕೋಬೇಕು ಅಂತ ಕೇಳ್ತಾ ಇದ್ದೀವಿ. ಈ ಒಂದು ಹೋರಾಟಕ್ಕೂ ಇದು ಒಂದು ಹೋರಾಟದ ಪ್ರಾರಂಭ. ಈ ಒಂದು ಹೋರಾಟಕ್ಕೂ ಸಹ ಸರ್ಕಾರ ಮಣಿದೇ ಇದ್ರೆ ನಾವು ರಾಜ್ಯ ಮಟ್ಟದ ಒಂದು ಹೋರಾಟಕ್ಕೆ ಕರೆ ಕೊಡ್ತೀವಿ. ಅವತ್ತು ಒಂದು 5,000 ಜನ ಸೇರ್ತಾರೆ ಕನಿಷ್ಠ ಫ್ರೀಡಂ ಪಾರ್ಕ್ ಅಲ್ಲಿ. ಸರ್, ಒಂದು ಏರಿಯಾದಲ್ಲಿ ಬೀದಿ ವ್ಯಾಪಾರಿಗಳಿಗೆ ಒಂದು ಸ್ಥಳ ಕೊಟ್ರೆ ಬೀದಿಯಲ್ಲಿ ಬಿಟ್ಟು ಬೇರೆ ಕಡೆ ಮಾಡ್ಬೋದಲ್ಲ ಅಂತ ನಾವು ಕೇಳ್ತಾ ಇರೋದು. ಬೀದಿಲಿ ಯಾಕೆ ಇರಬಾರ್ದು? ನಾವು ಬೀದಿ ವ್ಯಾಪಾರಿ ಅಂದ್ಮೇಲೆ ಬೀದಿಲ್ ತಾನೇ ಇರಬೇಕು. ಮತ್ತೆ ಅದೇ ಬೀದಿನಲ್ಲಿ ಕಾರ್ ಪಾರ್ಕಿಂಗ್, ಶ್ರೀಮಂತರ ಕಾರ್ ಪಾರ್ಕಿಂಗ್ ನೀವು ಕೊಡ್ತೀರಾ, ಬಡವ್ರಿಗೆ ಯಾಕೆ ನೀವು ಜಾಗ ಕೊಡೋದಿಲ್ಲ? ಅಷ್ಟೇ ನಾವು ಕೇಳ್ತಾ ಇರೋದು. ಈಗ ನೋಡಿ, ಸಂಪಿಗೆ ರೋಡ್, ಇಂದ್ರನಗರ್ 100 ಫೀಟ್ ರೋಡಲ್ಲಿ ಖಾಲಿ ಮಾಡಿದ್ರಲ್ಲ, ಬಟ್ ಆ ರೋಡಲ್ಲಿ ಪಾರ್ಕಿಂಗ್ ಇದೆ. ಶ್ರೀಮಂತರಿಗೆ ಫ್ರೀಯಾಗಿ ನೀವು ಪಾರ್ಕಿಂಗ್ ಕೊಡ್ಬೇಕಾದ್ರೆ ಬಡವ್ರು ಹೊಟ್ಟೆಪಾಡಿಗೆ ಯಾಕೆ ನೀವು ಕೊಡ್ತಾ ಇಲ್ಲ? ನೀವು ಗ್ಯಾರಂಟಿ ಯೋಜನೆಗಳು ಮಾಡ್ತೀರಾ, ಆದ್ರೆ ಬಡವ್ರಿಗೆ ಇವತ್ತು ಒಂದು ಹೊಟ್ಟೆಪಾಡಿನ ಗ್ಯಾರಂಟಿನೇ ಇಲ್ವಲ್ಲ, ಕಾನೂನಿನ ಗ್ಯಾರಂಟಿನೇ ಇಲ್ವಲ್ಲ. ಕಾನೂನಲ್ಲಿ ಬರ್ದಿರೋದನ್ನೇ ಸಚಿವರೇ ಒಂದು ಉಲ್ಲಂಘನೆ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಎಂತ ಗ್ಯಾರಂಟಿ ಇದು? ನನ್ನ ಹೆಸರು ಜಮೀಲಾ ಅಂತೇಳಿ, ನಾನು ವೈಟ್ಫೀಲ್ಡ್ ಮಹದೇವಪುರದಿಂದ ಬಂದಿದ್ದೀನಿ. ನಮ್ಗೆ ಇವಾಗ ಆಗ್ತಾ ಇರೋ ಅನ್ಯಾಯ ಏನಂತ ಹೇಳಿದ್ರೆ, ನನಗೆ ಅಂತಲ್ಲ, ಇಡೀ ಬೀದಿ ವ್ಯಾಪಾರಿಗಳಿಗೆ ಆಗ್ತಾ ಇರೋ ಅನ್ಯಾಯ ಏನಂತ ಹೇಳಿದ್ರೆ, ನಮ್ಮ ಕತೆ ಏನು 1 ವರ್ಷದಿಂದ ಜೀವನ ಮಾಡೋದು ಅಂಥದ್ದಲ್ಲ. ಒಂದು ದಿವಸ ಬೆಳಿಗ್ಗೆ ಸ್ಟಾರ್ಟ್ ಆಗಿ ಸಂಜೆ ಮುಗಿಯುವಂಥ ಕತೆ ನಮ್ಮದು. ಬೆಳಿಗ್ಗೆ ಕಷ್ಟಪಟ್ಟು 3 ಗಂಟೆ 4 ಗಂಟೆಗೆ ಐಟಮ್ ತಗೊಂಡು ಬರ್ತಾರೆ, ಅಂಗಡಿಗಳಿಗೆ ಹಾಕ್ತಾರೆ, ಬೀದಿ ವ್ಯಾಪಾರಿಗಳಿಗೆ ಹಾಕೋತಾರೆ. ಮಧ್ಯಾಹ್ನ ಆಗೋಷ್ಟರಲ್ಲಿ ಟ್ರಾಫಿಕ್ಕು ಅದು ಇದು ಅಂತೇಳಿ ಪೊಲೀಸ್ನವ್ರು ಬರ್ತಾರೆ, ಓಡಿಸ್ತಾರೆ. ನಮ್ದು ಹಲವಾರು ಸಂಘರ್ಷಣೆ ಮಾಡ್ತಾ ಇದೀವಿ ನಾವು. ಅದ್ರಲ್ಲಿ ಲಾಸ್ಟಲ್ಲಿ ವಾರಕ್ಕೆ ಒಂದಿಷ್ಟು ಅಂತ ಉಳಿಯೋದು ನಮಗೆ. ಏನೋ ಒಂದು 2,000 ಉಳಿಯುತ್ತಾ, 3,000 ಉಳಿಯುತ್ತಾ. ಅದರಲ್ಲೂ ಪೊಲೀಸ್ನವ್ರು ಬಂದು ಹೇಳ್ತಾರೆ ವಾರಕ್ಕೆ ಇಷ್ಟು ಕೊಡ್ಬೇಕು, 2,000 ಕೊಡಬೇಕು, ಇಲ್ಲಾಂದ್ರೆ ಎತ್ತಿಸ್ತೀವಿ ಅಂತ. ಅದಾದಮೇಲೆ BBMP ಅವರು ಕಸ ತೆಗಿಯೋಕ್ಕೆ ಬರ್ತಾರೆ. ಅವ್ರು ಹೇಳ್ತಾರೆ ನಿಮ್ಮ ಕಸ ನಮಗೆ ತೆಗಿಯೋಕ್ಕಾಗಲ್ಲ, ನೀವು ನಮ್ಮ ಕಸ ನೀವು ತೆಗಿಬೇಕಂತ ಹೇಳಿದ್ರೆ 2,000 ರೂಪಾಯಿ ಕೊಡಬೇಕು ವಾರಕ್ಕೆ ಅಂತಾರೆ. ಈ ಥರ ಮಾಡಿ ಅವ್ರು ಬಿಟ್ಟು ಹೋಗ್ತಾರೆ.
ಈ ಅಧಿಕಾರಿಗಳೆಲ್ಲ ಏನ್ ಮಾಡ್ತಾರೆ, ನಾವು ಬದಿ ವ್ಯಾಪಾರಿಗಳೇ ಗಲೀಜ್ ಮಾಡ್ತೀವಿ ಅಂತ ನಮ್ಮ ಹೆಸರು ಇದು ಮಾಡ್ತಾ ಇದ್ದಾರೆ. ನಾವು ದಯವಿಟ್ಟು ಆ ಥರ ಮಾಡ್ತಾ ಇಲ್ಲ ಸರ್. ನಿಮ್ಗೆ ಎಷ್ಟು ಅಧಿಕಾರ ಇದೆಯೋ ನಡೆಯೋಕ್ಕೆ, ನಾವು ಹೇಳ್ತಾ ಇದೀವಲ್ಲ, ನಿಮ್ಮ ಅಧಿಕಾರ ನಾವು ತಗೋತಲ್ಲ. ಪಾದಚಾರಿಗಳಿಗೆ ಎಷ್ಟು ಹಕ್ಕು ಇದೆಯೋ ಅಷ್ಟಿದೆ, ಅಷ್ಟೇ ಹಕ್ಕು ನಮಗೂ ಕೊಡಿ. ನಾವು ಒಂದು ಸೈಡಲ್ಲಿ ವ್ಯಾಪಾರ ಮಾಡ್ಕೋತೀವಿ. ಯಾಕಂದರೆ ಕೊರೋನಾ ಟೈಮಲ್ಲಿ ನೀವು ಮನೆಯಲ್ಲಿರುವಾಗ ನಿಮ್ಗೆ ಕಾಯಿಲೆ ಬೀಳಬಾರ್ದು, ನಿಮಗೆ ಇದಾಗಬಾರ್ದು ಅಂತೇಳಿ ನಾವು ಎಷ್ಟು ನಿಮಗೆ ಮನೆಗೆ ತರಕಾರಿ ತಲುಪಿಸಿದ್ದೀವಿ. ನಿಮ್ಮ ಕಷ್ಟದಲ್ಲಿ ನಾವು ಭಾಗಿಯಾಗಿದ್ದೀವಿ. ಇವತ್ತು ಒಂದು ಒಳ್ಳೆ ಆಗೋ ಟೈಮ್ಗೆ ನೀವು ನಮಗೆ ಬೀದಿ ವ್ಯಾಪಾರಿಂದ ತೆಗೆಸ್ತಾ ಇದ್ದೀರಿ. ಯಾಕೆ ತೆಗೆಸ್ತಾ ಇದ್ದೀರಿ? ನೀವೆಲ್ಲಿ ಯಾಕೆ ನಿಮ್ಮಲ್ಲಿ ನಮಗಾಗಿ ಒಂದಾಗುತ್ತೆ ಯಾಕೆ ನೋಡಲ್ಲ? ನಾವೇನಾದರೂ ಇದು ಮಾಡಿದೀವ? ನಾವು ನಿಮ್ಮ ಭಾಗ ತಾನೇ. ನೀವು ಹೇಗೆ ತೆರಿಗೆ ಕಟ್ತೀರಾ ನಾವು ಹಾಗೆ ತೆರಿಗೆ ಕಟ್ತೀವಿ. ನಮಗಂತೂ ಏನು ಫ್ರೀ ಇಡಕ್ಕೆ ಕೊಟ್ಟಿಲ್ಲ. ನಮಗೆ ಮತ ಹಾಕೋ ಟೈಮ್ಗೆ, ಓಟ್ ಹಾಕೋ ಟೈಮ್ಗೆ ಹುಡ್ಕೊಂಡು ಬರ್ತೀರಿ. ಆ ಟೈಮಿಗೆ ನಾವೇ ಬೇಕು. ದೊಡ್ಡವ್ರು ಯಾರು ಮನೆಯಿಂದ ಇಳಿದು ಬರಲ್ಲ. ನಾವು ಬಂದು ಹಾಕ್ತೀವಲ್ವಾ? ಯಾಕೆ ಹಾಕ್ತೀವಿ? ಯಾಕಂದರೆ ನಮ್ಮ ಜನ ನಾಳೆ ನಮಗೆ ಕಾಪಾಡ್ತಾರೆ ಅನ್ನೋದು ಒಂದು ಭರೋಸೆ ಇಟ್ಕೊಂಡು ಬರ್ತೀವಿ. ಆದರೆ ನಮಗೆ ಈ ಭರೋಸೆ ಇವಾಗ ಸಿಗ್ತಾ ಇಲ್ಲ. ದಯವಿಟ್ಟು ನಮ್ಮನ್ನ ಬದುಕಕ್ಕೆ ಕೊಡಿ. ನಾವು ತುಂಬ ನೊಂದಿದ್ದೀವಿ. ನಮ್ಮ ಮಕ್ಕಳು ಇವತ್ತು ಸ್ಕೂಲಿಗೆ ಹೋಗ್ತಾರೆ, ಸ್ಕೂಲಲ್ಲಿ ಮೇಡಮ್ಗಳು ಆಚೆ ನಿಲ್ಲಿಸ್ತಾರೆ. ಯಾಕೆ ಹೇಳಿ? ಅವ್ರು ಫೀಸ್ ಕಟ್ಟಿಲ್ಲ. ಎಷ್ಟೋ ಜನ ಮಕ್ಕಳು ಎಕ್ಸಾಮ್ ಈ ಸರಿ ನಿಂತಿಲ್ಲ. ಸ್ಕೂಲಲ್ಲಿ ಹೇಳ್ತಾರೆ ಫೀಸ್ ತಂದಿಲ್ಲ, ಹೋಗಮ್ಮ ಫೀಸ್ ತಗೊಂಡ್ ಬಾ, ಅದ್ರ ಮೇಲೆ ಇಲ್ಲಾಂದ್ರೆ ಹೊರಗಡೆ ನಿಲ್ಲು ಅಂತ. ವಯಸ್ಸಿಗೆ ಬಂದ ಮಕ್ಕಳು ಫೀಸ್ ಕಟ್ತೇವೆ, ಹೊರಗಡೆ ನಿಂತ್ರೆ ಅವ್ರು ಏನು ಹೇಳ್ತಾರೆ ಹೇಳಿ? ಮಕ್ಕಳು ಹೇಳ್ತಾರೆ ಹುಡ್ಸಕ್ಕೆ ಸಾಕಕ್ಕೆ ಯೋಗ್ಯತೆ ಇಲ್ಲಾಂದ್ರೆ ಯಾಕೆ ಹುಟ್ಟಿಸ್ತೀರಿ ಅಂತ ಮಾತು ಕೇಳಬೇಕಾ ನಾವು ಟೀಚರ್ಸ್ಗಳ ಹತ್ರ? ಒಂದು ಬೀದಿ ವ್ಯಾಪಾರಿ ಹುಡುಗ ಕಾಯಿಲೆ ಆಗಿ ಹಾಸ್ಪಿಟಲ್ ಮಲಗಿದ್ದಾನೆ. ಒಂದೂವರೆ ತಿಂಗಳಿಂದ ಕೋಮಾಯವಾಗಿದ್ದಾನೆ. ಅವನಿಗೆ ರೇಷನ್ ಕಾರ್ಡ್ ಇಲ್ಲ. ಅವರೊಬ್ರು ಬೀದಿ ವ್ಯಾಪಾರಿಗಳು, ಅವರು ದುಡ್ದು ಈ ಕಡೆ ಮಗುನ ಕರ್ಕೊಬರಕ್ಕೆ ಅವ್ರ ತಾಕತ್ತಿಲ್ಲ. ಇನ್ನೂ ಹುಡುಗ ಕೋಮಾದಲ್ಲೇನೆ. BPL ಅಲ್ಲಿ ಇದು ಕಮ್ಮಿ ಮಾಡ್ಸೋಣ ಅಂತ ಹೇಳಿದ್ರೆ ಅವ್ರಿಗೆ BPL ಕಾರ್ಡ್ನ ಇದು ಮಾಡಿದ್ದಾರೆ, APL ಕಾರ್ಡ್ ಮಾಡಾಕಿದ್ದಾರೆ. ಈ ಥರ ತೊಂದರೆ ಕೊಡ್ತಾ ಇದ್ರೆ ಹೆಂಗೆ ನಾವು ಬದುಕೋದು? ನೀವೊಂದು ಕೆಲಸ ಮಾಡಿಬಿಡಿ, ಹೆಂಗೋ ಓಟಂತೂ ಹಾಕಿದ್ದೀವಿ, ನಮ್ಗೆ ಬದುಕಕ್ಕಂತೂ ಬಿಟ್ಬಿಲ್ಲ. ನಿಮ್ಮ ಕೈಯಲ್ಲಿ ಏನಾದರೂ ಮಾಡೋಕ್ಕಾದ್ರೆ ಮಾಡಿಬಿಡಿ, ಆ ಕಡೆ ತೆಗೆದ್ಬೇಡಿ, ಅದು ಇದು ಮಾಡಿಬಿಡಿ. ಇಲ್ಲ ನಮಗೆ ಬದುಕಕ್ಕೆ ಬಿಡಿ, ನಾವು ಬದುಕಕ್ಕೆ ಇದು ಮಾಡ್ತೀವಿ. ಜಮೀಲಾ ಬಾನು, ನವ ಕರ್ನಾಟಕ ಬೀದಿ ವ್ಯಾಪಾರಿ ಸಂಘಟನೆ. ಸರ್ ನಾನು ಹೋಟ್ಲ್ ಇಟ್ಕೊಂಡಿದ್ದೀನಿ ಸರ್. ಒಂದು ಬೀದಿ ವ್ಯಾಪಾರಲ್ಲಿ ಪಲ್ಲಗಾಡಿ ಇಟ್ಕೊಂಡಿದ್ದೀನಿ. ಯಾವ ಏರಿಯಾ ಸರ್? ಕಸ್ತೂರಿ ನಗರ ಸರ್. ಹೌದು ಸರ್. ಇವತ್ತು ಮಾಡ್ತಾ ಇದ್ದಾರೆ ಸರ್, ತೆರವು ಮಾಡ್ತಾ ಇದ್ದಾರೆ, ಇವತ್ತು ಮಾಡ್ತಾ ಇದ್ದಾರೆ. ನಾವು ಒಂದು ಗಾಡಿ ಇಟ್ಕೊಳ್ಳೋರಿಗೆ 4-6 ಗಾಡಿ ಜಾಗ ಕೊಡೋದಕ್ಕೆ ಕೇಳ್ತಾ ಇಲ್ಲ ಸರ್. ಎಲ್ಲ ಇವತ್ತೂ ತೆರವು ಮಾಡ್ತಾ ಇದ್ದಾರೆ. ಎಲ್ಲ ಎಷ್ಟೋ ಜನ ಅಳ್ತಾ ಇದ್ದಾರೆ ಸರ್. ವಯಸ್ಸಾದವರು ತುಂಬ ಜನ ಇದ್ದಾರೆ ನಮ್ಮ ಏರಿಯಾದಲ್ಲಿ. ಪಾದಚಾರಿಗಳಿಗೆ ಅಡ್ಡ ಆಗತ್ತೆ ತಾನೆ? ಪಾದಚಾರಿ ಸರ್, ನಾವು ಫುಟ್ಪಾತ್ಗೆ ಪಾದಚಾರಕ್ಕೆ 10 ಅಡಿ ಜಾಗ ಇದೆ ಸರ್. ಅದರಲ್ಲಿ ನಮಗೆ ಒಂದು ಜಾಗ ಕೊಡ್ತಾ ಇಲ್ಲ. ಗೊತ್ತಿದ್ದು ಇವ್ರು ಹೇಳೋದು ಒಂದು, ಅಲ್ಲಿ ಅಧಿಕಾರಿಗಳು ಮಾಡೋದು ಒಂದು. ಆ ಥರ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ವಯಸ್ಸಾದವರು ತುಂಬ ಜನ ಇದ್ದಾರೆ. 60-70 ವಯಸ್ಸಿರೋರು ತುಂಬ ಜನ ಇದ್ದಾರೆ. ಅವ್ರಿಗಂತೂ ಮಕ್ಕಳು ಸರಿಯಾಗಿ ನೋಡಲ್ಲ. ಅದೇ ನೋಡ್ಕೋಬೇಕು. ಯಾಕಂದರೆ ನಮ್ಮ ಜನ ಇವಾಗ ನೋಡಿ ಸರ್, ನಮ್ಮ ಹುಡುಗ ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ. ಇವಾಗ ಅಂಗಡಿ ತೆಗೆದಾಕೋರು. ಅರ್ಧ ಫೀಸ್ ಕಟ್ಟಿದ್ರು, ಅರ್ಧ ಫೀಸ್ ಕಟ್ಟೋಕ್ಕಾಗಿಲ್ಲ. ಕಟ್ಟಾಗಂದರೆ ಅವ್ರು ಓದೋಕ್ಕೂ ಆಗಲ್ಲ, ಸ್ಕೂಲ್ಗೆ ಹೋಗೋಕ್ಕಾಗಲ್ಲ. ನಮ್ಮ ಮಗ ಏನು ಮಾಡ್ತಾನೆ ಸರ್? ಒಳ್ಳೆ ಪ್ರಜೆ ಇರ್ತಾನ? ಯಾವುದೋ ಇದರಲ್ಲಿ ಕಳ್ತನ ಮಾಡೋಕೆ ಹೋಗ್ತಾನೆ. ಎಲ್ಲ ಓದ್ಕೊಂಡು ಬೇಜಾರಾಗಿ ಬೇರೆ ಕೆಲಸ ಹೋಗ್ತಾನೆ. ಜವಾಬ್ದಾರಿ ಯಾರು ಸರ್? ಜವಾಬ್ದಾರಿ ನಾವಲ್ಲ ಸರ್. ಅದು ಒಂದು ನಮ್ಮ ಸರ್ಕಾರ ಜವಾಬ್ದಾರಿ ತಗೋಬೇಕು. ಯಾಕಂದರೆ ಅರ್ಧ ಓದಿಸ್ಬಿಟ್ಟು ಫೀಸ್ ಕಟ್ಟಲ್ಲ, ನನ್ನ ಕೈ ಫೀಸ್ ಕಟ್ಟೋಕ್ಕಾಗಲ್ಲ. ಅವ್ರು ಅಂಗಡಿ ಮಾತ್ರ ಜೀವನ ಮಾಡೋಕ್ಕಾಗತ್ತೆ. ಅಂಗಡಿ ಹಾಕಿದ್ರೆ ನಾನು ಏನು ಮಾಡೋಕ್ಕಾಗತ್ತೆ ಸರ್? ಕಳ್ತನ ಮಾಡಬೇಕು. ನಾನು ಅದ್ರ ಬಗ್ಗೆ ಏನು ಮಾಡಬೇಕು? ದರೋಡೆ ಮಾಡಬೇಕು, ಕಳ್ತನ ಮಾಡಬೇಕು. ಅದು ನಮ್ಮ ಕೈಲಿ ಆಗಲ್ಲ ಸರ್. ನಮ್ಗೆ ಗೊತ್ತಿರೋದು ಬೀದಿ ವ್ಯಾಪಾರ. ಅದು ಮಾಡಿದ್ರೆ ಮಾತ್ರ ಜೀವನ ಮಾಡ್ತೀವಿ. ಹೋಟ್ಲಲ್ಲಿ 2 ಇಡ್ಲಿ 80 ರೂಪಾಯಿ ಸರ್. 40 ರೂಪಾಯಿ, 25, 40 ರೂಪಾಯಿ ತೊಗೊತಾರೆ. ನಾವು ಬಂದ್ಬಿಟ್ಟು 20 ರೂಪಾಯಿ ಕೊಡ್ತೀವಿ. 2 ಇಡ್ಲಿ 20 ರೂಪಾಯಿ ಕೊಡ್ತೀವಿ. ಎಷ್ಟೋ ಜನ ಸಾಫ್ಟ್ವೇರ್ ಹುಡುಗರು, ಆಮೇಲೆ ದೊಡ್ಡ ಆಫೀಸಲ್ಲಿ ಕೆಲಸ ಮಾಡೋರು, ಡಬಲ್ ಡಿಗ್ರಿ ಮಾಡೋರು 20,000 ಸಂಬಳ ಕೊಡ್ತಾರೆ ಅವ್ರಿಗೆ. ಆ 20 ಸಂಬಳ ಕೊಟ್ಟರೆ ಎಷ್ಟೋ ಜನ ನಮ್ಗೆ ಕೇಳ್ತಾರೆ, ಸರ್ ನಿಮ್ಮ ಹೋಟ್ಲಿಂದ ನಾವು ಎಷ್ಟೋ ಜನ ಯೂಸ್ ಮಾಡ್ತಾ ಇದ್ವಿ, ಪೀಜಲ್ಲಿದ್ದೀವಿ. ಆದರೆ ನಿಮ್ಮ ಹೋಟ್ಲಲ್ಲಿ ಊಟ ಮಾಡಿ ನಾವು ಮಾಡೋಕ್ಕಾಗಲ್ಲ. ನಿಮ್ಮ ಹೋಟ್ಲ್ ತಿಂದು ತುಂಬ ಖುಷಿ ಆಗುತ್ತೆ ಸರ್. ನಮಗೆ 100 ರೂಪಾಯಿ ತಿಂದರೆ, 50 ರೂಪಾಯಿ 60 ರೂಪಾಯಿ ತಿಂದರೆ ಹೊಟ್ಟೆ ತುಂಬುತ್ತೆ ನಮಗೆ. ಹೋಟ್ಲ್ ತಿನ್ನೋಕ್ಕಾಗಲ್ಲ ಸರ್, ಎಷ್ಟೋ ಜನ ಹೇಳ್ತಾರೆ. ಅದರಿಂದ ನಾವು ಎಲ್ಲ ಅವ್ರಿಗೆ ನಾವು ಒಳ್ಳೆದೇ ಮಾಡ್ತಾಯಿದ್ವಿ ಬಿಟ್ಟರೆ, ಪಾದಚಾರಿಗಾಗಲಿ ಆಮೇಲೆ ವಯಸ್ಸಾದ ಯಾರಿಗಾರು ಒಳ್ಳೆದನ್ನ ಕೆಟ್ಟ ಮಾಡ್ತಾ ಇಲ್ಲ ಸರ್ ಬೀದಿ ವ್ಯಾಪಾರ. ದಯವಿಟ್ಟು ಕೃಷ್ಣ ಬರೋಡುಗರು ಗೊತ್ತಾಗಬೇಕು, ಕಳ್ಕೋಬೇಕು. ದಯವಿಟ್ಟು ಬೀದಿ ವ್ಯಾಪಾರದಿಂದ ಒಳ್ಳೆದೇ ಮಾಡ್ತಾ ಬಿಟ್ಟರೆ ಕೆಟ್ಟದ್ದು ಮಾಡ್ತಾ ಇಲ್ಲ. ದಯವಿಟ್ಟು ಅರ್ಥ ಮಾಡಿಕೊಂಡು ಬೀದಿ ವ್ಯಾಪಾರಗಳಿಗೆ ವ್ಯಾಪಾರ ಮಾಡೋಕೆ ಬಿಡಬೇಕಂತ ನಾನು ಸರ್. ಶ್ರೀನಿವಾಸ ಕಸ್ತೂರಿನಗರ ಸರ್, CITU.